ನೀವು ಕೇಳ್ತಾ ಇದ್ರಿ ಆನ್ಲೈನ್ ವರ್ಕ್ಶಾಪ್ ಯಾವಾಗ ಅಂತ. ಗ್ರೂಪ್ ಕೌನ್ಸೆಲಿಂಗ್ ಮಾದರಿಯಲ್ಲಿ ಥೆರಪಿಯ ಹಾಗೆ ಪರಿಣಾಮ ಬೀರುವ ಆನ್ಲೈನ್ ವರ್ಕ್ಶಾಪ್ ಇದೇ ಡಿಸೆಂಬರ್ 27 ಮತ್ತು 28 ಶನಿವಾರ ಹಾಗೂ ಭಾನುವಾರ ಸಂಜೆ 5ರಿಂದ 7ರವರೆಗೆ ನಡೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 99863 88198 94832 47714. ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ನಾವು ಧ್ಯಾನದ ಕುರಿತಾದಂತಹ ಒಂದು ಎಪಿಸೋಡ್ ಮಾಡಿದ್ವಿ. ಆ ಎಪಿಸೋಡ್ ತುಂಬ ಜನಕ್ಕೆ ಇಷ್ಟವಾಯಿತು. ಇಷ್ಟ ಒಂದೇ ಅಲ್ಲ, ಬಹಳ ಜನ ಪ್ರಶ್ನೆಗಳನ್ನು ಕೂಡ ಕೇಳಿದ್ರು. ಆ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡೋದಕ್ಕಾಗಿ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ MR ಮಂದಾರವಲ್ಲಿ ಅವರಿದ್ದಾರೆ. ಪ್ರಾಣಿಕ್ ಹೀಲಿಂಗ್ ಚಿಕಿತ್ಸಕರು, ಆಧ್ಯಾತ್ಮಿಕ ಚಿಂತಕಿ ಮತ್ತು ಆಪ್ತ ಸಲಹೆಗಾರರು ಆಗಿರುವಂತಹ ಡಾಕ್ಟರ್ MR ಮಂದಾರವಲ್ಲಿ ಅವರನ್ನ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಮೇಡಮ್. ನಮಸ್ತೆ ಸುಧಾ. ನಮ್ಮ ಧ್ಯಾನದ ಎಪಿಸೋಡ್ ನೋಡಿ ಹಲವು ಜನ ಬೇರೆ ಬೇರೆ ಪ್ರಶ್ನೆಗಳನ್ನ ಕೇಳಿದ್ರು. ಒಬ್ರು ಕೇಳಿದ ಪ್ರಶ್ನೆನ ನಾನು ಇವತ್ತು ತಗೋತಿದ್ದೀನಿ. ಅವ್ರು ಏನ್ ಕೇಳಿದ್ದಾರೆ ಅಂದ್ರೆ, ನೀವು ಹೇಳಿದ್ರಿ ನಮ್ಮ ಧ್ಯಾನದ ಎಪಿಸೋಡಲ್ಲಿ, ನಮ್ಮ ವೀಕ್ಷಕರಿಗಾಗಿ ಹೇಳ್ತೀನಿ, ನೀವು ಧ್ಯಾನದ ಕುರಿತಾದಂತಹ ಹಲವು ಎಪಿಸೋಡ್ಸ್ಗಳನ್ನು ನಾವು ಮಾಡಿದ್ದೀವಿ. ಅದು ಪ್ಲೇಲಿಸ್ಟ್ ಅಲ್ಲಿ ಕೂಡ ನೀವು ಅದನ್ನ ಎಲ್ಲ ಎಪಿಸೋಡ್ಸ್ ಅನ್ನು ಕೂಡ ನೋಡಬಹುದು. ಧ್ಯಾನದ ಕುರಿತಾದಂತಹ ನೀವು ಮಾಡಿದಂತ ಒಂದು ಎಪಿಸೋಡಲ್ಲಿ ಏನಿತ್ತು ಅಂದ್ರೆ, ಧ್ಯಾನವನ್ನ ಇಷ್ಟಪಡಿ, ಕಾಫಿನ ಇಷ್ಟಪಡಲ್ವಾ, ಹಾಗೆ ಇಷ್ಟಪಡಿ ಮತ್ತು ಅಲ್ಲಿ ಕುತ್ಕೊಳ್ಳೋದು ಅಭ್ಯಾಸವಾಗ್ಲಿ ಅಂತ. ಆ ಕುತ್ಕೊಳ್ಳೋದು ಅಭ್ಯಾಸವಾಗ್ಲಿ ಅನ್ನೋದಿದೆಯಲ್ಲ, ತುಂಬಾ ಇಷ್ಟವಾದಂತ ವಿಚಾರ. ಅಂದ್ರೆ ಫಸ್ಟ್ ಅಲ್ಲಿ ಕುತ್ಕೊಳ್ಳೋದು ಅಭ್ಯಾಸವಾಗ್ಲಿ, ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಜಾಗದಲ್ಲಿ ಕುತ್ಕೊಳ್ಳೋದು ಅಭ್ಯಾಸವಾಗ್ಲಿ ಅಂತ. ಅದನ್ನ ಬಹಳ ಜನ ಇಷ್ಟಪಟ್ರು. ವೈಯಕ್ತಿಕವಾಗಿ ನನಗದು ತುಂಬಾ ಇಷ್ಟವೂ ಆಯ್ತು, ಕುತ್ಕೊಳ್ಳೋದು ಅಭ್ಯಾಸವಾಗ್ಲಿ ಅಂತ. ಆದ್ರೆ ಅದೇ ವೇಳೆ ಇನ್ನು ಪ್ರಶ್ನೆಗಳು ಬರ್ತಾ ಇದೆ. ಕುತ್ಕೊಳ್ಳೋದೇನೋ ಅಭ್ಯಾಸವಾಗ್ಬೇಕು ಅಂತ ಹೇಳಿದ್ರಿ, ಕಣ್ಣು ಮುಚ್ಕೊಂಡು ಕುತ್ಕೊಂಡ್ರೆ ಮನಸ್ಸಿನಲ್ಲಿ ಬೇಡದೇ ಹೋದ ಆಲೋಚನೆಗಳು ಬರುತ್ತೆ. ಕಣ್ಣು ಮುಚ್ಚಿ ಕೂತ್ಕೊಂಡ್ವಿ ಅಂದ್ರೆ ಮನಸ್ಸಿನ ತುಂಬಾ ಯಾವತ್ತೋ ಮುಗಿದು ಹೋದ ಘಟನೆ, ಎಲ್ಲಿಯೋ ಜರುಗಿದಂತಹ ಅವಮಾನ, ಇನ್ನು ಯಾರಿಗೋ ಹೇಳಿಕೊಳ್ಳಲಾರದ ದುಃಖ, ಯಾವುದೋ ಮನಸ್ಸಿನ ತುಂಬಾ ಬಂದು ಕುತ್ಕೊಂಡ್ಬಿಡುತ್ತೆ. ಆಗ ಧ್ಯಾನಕ್ಕೆ ಕುತ್ಕೊಳ್ಳೋದು ಹಿಂಸೆ ಆಗತ್ತೆ. ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ಬೇಡದೇ ಹೋದ ಆಲೋಚನೆಗಳೇ ಬರ್ತಾ ಇದ್ರೆ, ಅಥವಾ ಯಾವುದೋ ಸ್ಟ್ರೆಸ್ ಆಗುವಂತ ಫೀಲಿಂಗ್ಸು, ಅಹಿತಕರವಾದ ಭಾವನೆಗಳೇ ಬರ್ತಾ ಇದ್ರೆ ಕಣ್ಮುಚ್ಚಿ ಕುತ್ಕೊಳ್ಳೋದು ಹೇಗೆ? ಆಗ ಅಯ್ಯೋ ಸುಮ್ಮನೆ ಟೈಮ್ ವೇಸ್ಟ್ ಅಪ್ಪ ಅನ್ನುವವರೆಗೆ ಅನ್ನಿಸ್ಬಿಡುತ್ತೆ. ಯಾಕೆ ಹೀಗಾಗತ್ತೆ ಮತ್ತು ಇದರಿಂದ ಹೊರಗೆ ಬರೋದು ಹೇಗೆ? ಬಹಳ ಜನರ ಪ್ರಶ್ನೆ ಸುಧಾ, ಇದು ಬಹಳ ಜನರ ಪ್ರಶ್ನೆ. ಹೌದು, ಧ್ಯಾನ ಮಾಡುವವರೆಲ್ಲ ನೀವೇನೋ ಒಬ್ರು ಪ್ರಶ್ನೆ ಅಂದ್ರಿ, ತುಂಬಾ ಜನರ ಪ್ರಶ್ನೆ ಇದು. ವರ್ಕ್ಶಾಪ್ಗಳಲ್ಲೂ ಹಿಂಗೆ ಕೇಳ್ತಾರೆ, ಡೈರೆಕ್ಟಾಗಿ ಗುರು ಹತ್ರ ಹೋದಾಗಲೂ ಹೀಗೆ ಮಾತಾಡ್ತಾರೆ. ನಮಗೆ ಬಾಬಾಜಿ ಕೇಳಿದೊಂದೇ ಪ್ರಶ್ನೆ, ನೀ ಧ್ಯಾನ ಮಾಡಕ್ಕೆ ಕೂತ್ಕೊಂಡಿದೀಯೋ ಆಲೋಚನೆ ಮಾಡಕ್ಕೆ ಕೂತ್ಕೊಂಡಿದೀಯೋ ಅಂತ. ನೀ ಏನಕ್ಕೆ ಕೂತಿದೀಯ? ಧ್ಯಾನಕ್ಕೆ ಅಂತ ಕೂತಾಗ ನೀ ಧ್ಯಾನ ಮಾಡಬೇಕು, ಆಲೋಚನೆ ಯಾಕೆ ಮಾಡ್ತೀಯ? ಸೊ ನಿನಗೆ ಅಲ್ಲಿ ಒಂದು ಕ್ಲಾರಿಟಿ ಇಲ್ಲ ನಿಂಗೆ ಅಂತ. ನಮ್ಮ ಮನಸ್ಸಿನಲ್ಲಿ ಒಂದು ಕ್ಲಾರಿಟಿ ಬರಬೇಕು. ಈ ಕ್ಲಾರಿಟಿಗೋಸ್ಕರ ನಾವೇನು ಮಾಡಬೇಕು? ಧ್ಯಾನ ಅಂದರೆ ಏನು? ಈ ಪತಂಜಲಿಯ ಸೂತ್ರಗಳಲ್ಲಿ ಧ್ಯಾನ, ಧಾರಣ ಮತ್ತೆ ಸಮಾಧಿ 3 ಹೇಳ್ತಾರೆ. ಸಮಾಧಿ ಬಿಟ್ಬಿಡೋಣ, ಧ್ಯಾನವನ್ನ ನಾನು ಧರಿಸ್ಬೇಕು. ಈ ಧ್ಯಾನವನ್ನ ನಾವು ಧರಿಸೋದು ಹೇಗೆ ಅಂತಂದ್ರೆ, ಧ್ಯಾನ ಅನ್ನೋದು ಏನು ಅಂತ ನಾನು ಫಸ್ಟ್ ತಿಳ್ಕೊಬೇಕು. ಈ ಧ್ಯಾನ ಅನ್ನೋದು ಇಟ್ ಈಸ್ ಒಂದು ಅನ್ಸೀನ್ ಮೆಟೀರಿಯಲ್ ಅಂತ. ಖಂಡಿತ ಹೌದು, ಕಾಣಿಸಲ್ಲ ಕಣ್ಣಿಗೆ. ಧ್ಯಾನ ಅನ್ಸೀನ್ ಮೆಟೀರಿಯಲ್, ಅದು ನಮ್ಮೊಳಗಡೆ ಇದೆ. ನಮ್ಮೊಳಗಡೆ ಇರೋ ಮೆಟೀರಿಯಲ್, ಇಲ್ಲದೆ ಇರೋ ಮೆಟೀರಿಯಲ್ ಏನು ಹೇಳ್ತಾ ಇಲ್ಲ. ಆ ಯೋಗದಲ್ಲಿ ಆಗ್ಲಿ, ನಮ್ಮ ಋಷಿ ಮುನಿಗಳು ಹೇಳಿರೋದು ಎಲ್ಲಾನು ನಮ್ಮೊಳಗಡೆ ಇರುವಂತಹ ದೊಡ್ಡ ಟ್ರೆಷರು ಧ್ಯಾನ ಅನ್ನೋ ಮೆಟೀರಿಯಲ್. ನಾವು ಆ ಮೆಟೀರಿಯಲ್ನ ನಾನು ಹುಡುಕ್ತಾ ಇದ್ದೀನಿ ಅನ್ನೋಷ್ಟು ಮೈಂಡಲ್ಲಿ ನನಗೆ ಫಿಕ್ಸ್ ಆಗಬೇಕು. ಧ್ಯಾನ ಅನ್ನೋದೇನು, ಆ ಮೆಟೀರಿಯಲ್ ಅನ್ನೋದೇನು. ಸೊ ಧ್ಯಾನದ ಒಂದು ಪರಿಕಲ್ಪನೆಗಳನ್ನ ಕೊಡ್ತಾರೆ. ಧ್ಯಾನ ಅಂದ್ರೆ ಶಾಂತಿ ಅಂತ ಹೇಳ್ತಾರೆ, ಧ್ಯಾನ ನೆಮ್ಮದಿ ಅಂತಾರೆ, ಧ್ಯಾನ ಆರೋಗ್ಯ ಅಂತಾರೆ, ಒಂದು ತೃಪ್ತಿ ಅಂತಾರೆ. ಧ್ಯಾನದ ಬಗ್ಗೆ ಅನೇಕ ರೀತಿಯ, ಹೇಗೆ ಕಾಫಿ ಇಷ್ಟ ಅಂತ ಕುಡಿತೀವಿ, ಹಾಗೆ ಧ್ಯಾನ. ಯಾತಕ್ಕೆ ನನಗೆ ಕಾಫಿ ಇಷ್ಟ ಅಂದ್ರೆ ನಂಗೆ ಅದ್ರ ರುಚಿ ಗೊತ್ತಾಯ್ತು.
ನಂಗಿನ್ ಧ್ಯಾನದ ರುಚಿ ಗೊತ್ತಿಲ್ಲ ಅಲ್ವಾ. ಹಾಗಾಗಿ ಆ ಧ್ಯಾನದ ಬಗ್ಗೆ ನನಗೇನ್ ತಿಳುವಳಿಕೆ ಇದೆಯೋ ಅಷ್ಟನ್ನೇ ಇಟ್ಕೋಬೇಕು. ಸಂತೃಪ್ತಿ ಅಂತಾರೆ. ಸೊ ಇಲ್ಲಿ ನನ್ನ ಸಂತೃಪ್ತಿಯ ಮೆಟೀರಿಯಲ್ ಎಲ್ಲಿದೆ? ಧ್ಯಾನ ಅಂದ್ರೆ ಒಂದು ಸಂತೋಷ ಅಂತಾರೆ, ಸಂತೋಷದ ಮೆಟೀರಿಯಲ್ ಎಲ್ಲಿದೆ? ಹೀಗೆ ನನ್ನೊಳಗಿನ ಧ್ಯಾನದ ವಸ್ತುವನ್ನ ನಾನು ಹುಡುಕಬೇಕು. ಅದನ್ನ ಆ ಸರ್ಚ್ ಇದೆಯಲ್ಲ, ಅದಕ್ಕೆ ಕೂತ್ಕೊಳ್ಳಿ ಅಂತಾರೆ. ನೀವು ಕೂತ್ಕೊಳ್ಳೋದ್ ಕಲೀರಿ. ಬೇರೆ ಆಲೋಚನೆ ಬರುತ್ತೆ, ನಾನ್ ಕೂತಿರೋ ಧ್ಯಾನಕ್ಕೆ, ಆಲೋಚನೆಗಲ್ಲ. ಬೈಫರ್ಕೇಟ್ ಮಾಡ್ಬೇಕು. ಯಾಕಂತಂದ್ರೆ ಈಗ ಆಲೋಚನೆ ಬರುತ್ತೆ. ಈಗ ಡ್ರೈವ್ ಮಾಡ್ತಾ ಇರ್ಬೇಕಾದ್ರೆ ಎದುರುಗಡೆ ಯಾರೋ ಬರ್ತಿರ್ತಾರ, ಆ ಕಡೆ ಯಾರೋ ಬರ್ತಾರೆ. ನಾವು ಡ್ರೈವಿಂಗ್ ಇದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ಅಲ್ವಾ. ಹಾಗೆ ಧ್ಯಾನ ಒಂದು ಡ್ರೈವ್ ಅಂತ ತಿಳ್ಕೊಳ್ಳಿ. ಕೂತ್ಕೊಳ್ಳಿ. ನನ್ಗೆ ಕೂತ್ಕೊಂಡಾಗ್ಲೇ ಕೂತ್ಕೋತೀನಿ, ಹಾಲ್ಟ್ ಮಾಡಿ ಕೂತ್ಕೊಂಡಿದ್ದೀನಿ ಅನ್ಕೊಳ್ಳಿ. ವೆಹಿಕಲ್ ಸ್ಟಾಪ್ ಮಾಡಿ ಕೂತ್ಕೊಂಡಿದ್ದೀನಿ, ಯಾವ ಆಲೋಚನೆಗೂ ನಾನು ಅವಕಾಶ ಕೊಡೋದಿಲ್ಲ. ಇದನ್ನ ಒಂದು ನಾವು ತಲೆಯಲ್ಲಿ ಇಟ್ಕೋಬೇಕು. ಮೊದಲನೇದು ನಾ ಕೂತಿರೋ ಧ್ಯಾನಕ್ಕೆ ಅಂತ, ಎರಡನೇದು ಧ್ಯಾನದ ಮೆಟೀರಿಯಲ್ ಸಂತೋಷವಾಗಿರುವಂಥದ್ದು. ಸೊ ಈ ಸಂತೋಷವಾಗಿರೋ ಮೆಟೀರಿಯಲ್ ನನ್ನೊಳಗಡೆ ಏನಿದೆ ಅದನ್ನ ಸರ್ಚ್ ಮಾಡಿ. ಒಬ್ಬ ವ್ಯಕ್ತಿಯಿಂದ ನನಗೆ ತುಂಬಾ ಖುಷಿ ಆಗ್ಬೋದು, ಅಥವಾ ಯಾವುದೋ ಒಂದು ಜಾಗ ನನಗೆ ತುಂಬಾ ಸಂತೋಷ ಅನ್ನಿಸ್ಬಹುದು, ಅಥವಾ ಯಾವುದೋ ಒಂದು ಘಟನೆ, ಅದನ್ನೇ ಇಟ್ಕೊಳ್ಳಿ, ಒಂದು ಫ್ರೇಮ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಮುಂದೆ. ಅದು ಒಂದು ಪದಾರ್ಥ ನಿಮಗೆ ಯಾಕಂದ್ರೆ ನಿಮಗೊಂದು ಹೋಗೋದಕ್ಕೊಂದು ದಾರಿ ಬೇಕು, ಒಂದು ಮಾರ್ಗದರ್ಶನ ಬೇಕು. ಅದೇ ಧ್ಯಾನ ಆಗಲ್ಲ, ಆದ್ರೆ ಅದ್ರ ಜೊತೆಗೆ ನಾವು ಸಾಗ್ಬೇಕೀಗ. ಯಾಕಂದ್ರೆ ಸಂತೋಷದ ಮೆಟೀರಿಯಲ್ ಇಟ್ಕೋಬೇಕು. ನನ್ನೊಳಗಿನ ನಿಜವಾದ ಧ್ಯಾನ ಪದಾರ್ಥ ನನಗೆ ಸಿಗೋವರೆಗೂ ನಾನು ಈ ಮೆಟೀರಿಯಲ್ ಜೊತೆಗೆ ನಾನು ಸಾಗ್ಬೇಕು. ಅಂಥದ್ದು ಏನೋ ಒಂದು ತಗೊಳ್ಳಿ, ಏನೋ ಒಂದು ಇಟ್ಕೊಂಡು ಸುಮ್ಮನೆ ನೀವು ಸ್ಟಿಲ್ ಆಗಿರಿ, ಅದು ಸ್ಟಿಲ್ ಆಗಿರುತ್ತೆ. ಕೂತ್ಕೊಳ್ಳಿ. 1 ನಿಮಿಷ ಕೂತ್ಕೋತಿರೋ, 2 ನಿಮಿಷ ಕೂತ್ಕೋತಿರೋ, 5 ನಿಮಿಷ ಕೂತ್ಕೋತಿರೋ, ಅರ್ಧ ಗಂಟೆ ಕೂತ್ಕೋತಿರೋ, ಅದು ನಿಮ್ಮ ಕೆಪಾಸಿಟಿ. ಕೂತ್ಕೊಳ್ಳಿ. ಅಲ್ಲಿಂದ ಅದು ಯಾವಾಗ್ಲೋ ಒಂದು ದಿವಸ ನಿಮ್ಗೆ ಅಲ್ಲಿ ಅದೊಂದು ಪ್ರೋಸೆಸ್ ಆಗುತ್ತೆ. ನಿಮ್ಮೊಳಗಿರುವ ಧ್ಯಾನ ವಸ್ತು ಪ್ರೋಸೆಸ್ ಆಗುತ್ತೆ. ಅದು ಪ್ರೋಸೆಸ್ ಆದಾಗ ನಿಮ್ಮೊಳಗಡೆ ಬೇರೆ ಏನೋ ಒಂದು ಬರುತ್ತೆ ನಿಮ್ಗೆ. ಅದ್ ಬಂದಾಗ ನಿಮಗೆ ಗೊತ್ತಾಗತ್ತೆ, ಏನೋ ನನಗೆ ಹಿಡಿತ ಸಿಗ್ತಾ ಇದೆ, ನಾನೇನೋ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಈ ಮೆಟೀರಿಯಲ್ನ ಇಟ್ಕೋತೀವಿ. ಈ ಮೆಟೀರಿಯಲ್ ಪರ್ಮನೆಂಟ್ ಅಂತ ಅಲ್ಲ, ಬಟ್ ಟೆಂಪರರಿ ಟ್ರ್ಯಾಕ್ ನನಗೆ ಅಷ್ಟೇನೆ. ಹೇಗೆ ಕಾರ್ ಓಡಿಸ್ಬೇಕಾದ್ರೆ ಅವರು ಕ್ಲಚ್ಚು ಇದು ಅಂತ ಹೇಳ್ಕೊಡ್ತಾರಲ್ಲ, ಹಾಗೆ ಒಂದು ಟ್ರ್ಯಾಕ್ಗೆ ನನಗಿದೊಂದು ಬೇಕು, ನನಗೆ ಆಸರೆ. ಈ ಮಟ್ಟಕ್ಕೆ ಮನಸ್ಸನ್ನ ಇಟ್ಕೊಂಡು ಕೂತ್ಕೊಳ್ಳಿ. ಬಹಳ ಜನಕ್ಕೆ ಏನ್ ಪ್ರಾಬ್ಲಮ್ ಆಗತ್ತೆ ಅಂದ್ರೆ, ನಾನಿವತ್ತು ಧ್ಯಾನಕ್ಕೆ ಕೂತ್ಕೊಂಡ್ಬಿಟ್ಟೆ ಅಂದ್ರೆ ನಾನು ಎಲ್ಲೋ ಹೋಗಿ ಆಕಾಶದಲ್ಲಿ ಹೋಗಿ, ಸೂರ್ಯಲೋಕಕ್ಕೆ ಹೋಗಿ, ಚಂದ್ರಲೋಕಕ್ಕೆ ಹೋಗಿ ಅಲ್ಲಿರೋರ್ನೆಲ್ಲ ನೋಡ್ಬಿಟ್ಟು ಬಂದ್ಬಿಡ್ತೀವಿ. ಈ ತರ ತುಂಬಾ ತಪ್ಪು ಕಲ್ಪನೆಗಳು ಇದೆ. ಆ ತಪ್ಪು ಕಲ್ಪನೆಯಿಂದ ಹೊರಗೆ ಬನ್ನಿ. ಮೊದಲು ತಿಳ್ಕೊಳ್ಳಿ, ಧ್ಯಾನದ ಪದಾರ್ಥ ನನ್ನೊಳಗಡೆ ಇರೋದು. ಆ ಧ್ಯಾನದ ಪದಾರ್ಥ, ಅದು ಪದಾರ್ಥದ ಕ್ವಾಲಿಟಿ ಹಿಂಗಿದೆ. ಅದು ಯಾಕಂದ್ರೆ ಋಷಿ ಮುನಿಗಳು ದೊಡ್ಡವರು ಹೇಳಿರುವಂತದ್ದು. ಅದೊಂದು ಆನಂದದ ಪದಾರ್ಥ. ಸೊ ಆನಂದವಾಗಿರೋ ಸದ್ಯಕ್ಕೆ ನನ್ನ ಹತ್ರ ಏನಿದೆ ಆ ಪದಾರ್ಥ ಇಟ್ಕೊಂಡು ನಾ ಕೂತ್ಕೋತೀನಿ. ಆನಂದವನ್ನೇ ಅಟ್ರಾಕ್ಟ್ ಮಾಡೋದು. ಅದು ಲೈಕ್ ಪೋಲ್ಸ್ ಅಟ್ರಾಕ್ಟ್ಸ್ ಇಲ್ಲಿ. ಹಾಗಾಗಿ ಲೈಕ್ ಕ್ವಾಲಿಟೀಸ್ ಅಟ್ರಾಕ್ಟ್ ಆಗುತ್ತೆ. ಸೊ ನಾ ಆನಂದದ ಪದಾರ್ಥ ಇಟ್ಕೊಂಡಾಗ ನನ್ ಏನೇ ಆಲೋಚನೆ ಬಂದ್ರು ಆನಂದದ ಆಲೋಚನೆ ಬರುತ್ತೆ. ಓಕೆ, ಬೇರೆ ತರ ಆಲೋಚನೆ ಬಂದ್ರೆ ಪಕ್ಕ ಹಾಕೋದು. ಈ ತರ ಮಾಡಿ 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 ನಮ್ಮೊಳಗಡೆ ನಾವೇನೆ ಅದನ್ನ ವರ್ಕೌಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಓಕೆ, ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಬರ್ತಾ ಇರುವಂತಹ ಆಲೋಚನೆಗಳು, ಯಾಕಂದ್ರೆ ಅದನ್ನ ಆಲೋಚನೆಗಳನ್ನ ನಿಲ್ಸಕ್ಕಾಗಲ್ಲ, ಆಲೋಚನೆಗಳು ಬಂದೇ ಬರುತ್ತೆ. ಬರ್ತಾ ಇರುವಂತಹ ಆಲೋಚನೆಗಳಲ್ಲಿ ಯಾವುದು ನನಗೆ ಆನಂದವನ್ನ ಕೊಡುತ್ತೋ, ಯಾವುದು ನನಗೆ ಮುದವನ್ನ ಕೊಡುತ್ತೋ, ಯಾವುದು ನನಗೆ ಹಿತವನ್ನ ಕೊಡುತ್ತೋ ಅದನ್ನ ಆಯ್ಕೆ ಮಾಡಿಕೊಂಡು ಒಳಗೆ ತೆಗೆದುಕೊಳ್ಳಬೇಕು. ಮತ್ತು ಅದು ನನಗೆ ಯಾವುದು ಅಹಿತವೋ, ನನಗೆ ಯಾವುದು ಇಷ್ಟ ಆಗ್ತಾ ಇಲ್ವೋ, ಯಾವುದು ನನ್ನ ಮನಸ್ಸಿಗೆ ಬೇಸರವನ್ನ ಕೊಡ್ತಾ ಇದೆಯೋ ಅದನ್ನ ಪಕ್ಕಕ್ಕೆ ಕಳುಹಿಸುವಂತ ಒಂದು ಕೆಲಸವನ್ನ ಧ್ಯಾನ ಮಾಡಬೇಕಾಗಿದ್ದು ಅದೇನೆ. ಯಾಕಂದ್ರೆ ಇನ್ನೊಂದು ವಿಚಾರ ಏನಂದ್ರೆ, ಯೂಶಲಿ ಏನಾಗುತ್ತೆ, ಈಗ ನಮಗೆಲ್ಲ ಒಂದು ಯಾಂತ್ರಿಕವಾಗಿ ಕೆಲಸ ಮಾಡೋದು ಅಭ್ಯಾಸ ಆಗ್ಬಿಟ್ಟಿದೆ. ಎಕ್ಸಾಕ್ಟ್ಲಿ. ಒಂದು ಅಡ್ಗೆ ಮಾಡ್ತಾ ಇರ್ಬೋದು, ಅಥವಾ ಏನೇ ಮಾಡ್ತಾ ಇರ್ಬಹುದು, ಮನಸ್ಸೆಲ್ಲೋ ಇರುತ್ತೆ, ಅಥವಾ ಯಾರ ಜೊತೆಗೋ ಏನೋ ಮಾತಾಡ್ತಿರ್ತೀವಿ. ನೀವು ನದಿ ತೀರಕ್ಕೆ ಹೋಗಿ ಆ ನದಿ ನೋಡೋದು, ಸಮುದ್ರ ನೋಡೋದು 2 ನಿಮಿಷ ಅಷ್ಟೇ, 3ನೇ ನಿಮಿಷ ಪಕ್ಕದಲ್ಲಿದ್ದವ್ರ ಜೊತೆಗೆ ಇನ್ಯಾವುದೋ ವಿಚಾರ ಚರ್ಚೆ ಮಾಡ್ತಿರ್ತೀವಿ. ಒಂದ್ ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ಹೋಗಿ ಯಾಂತ್ರಿಕವಾಗಿ ಒಂದ್ ಪ್ರದಕ್ಷಿಣೆ, ದೇವ್ರ ದರ್ಶನ ಮಾಡ್ಬಿಡೋದು, ಆಮೇಲೆ ಹೊರಗೆ ಬಂದು ಕಟ್ಟೆ ಮೇಲೆ ಕೂತ್ಕೊಂಡ್ಬಿಟ್ಟು ಆಮೇಲೆ ಅವ್ರು ಬಂದಿದ್ರ ಊರಿಂದ, ಇವ್ರು ಬಂದಿದ್ರ, ಹಿಂಗ್ ಅಂದ್ರೆ ನಾವು ಎಲ್ಲಿ ಹೋಗ್ತೀವಿ, ಏನ್ ಮಾಡ್ತೀವಿ ಅದ್ರ ಬಗ್ಗೆ
ಒಂದು ಜವಾಬ್ದಾರಿಯುತವಾದ ಚಿಂತನೆಗಳನ್ನ ನಾವು ಇಟ್ಕೊಳ್ತಾ ಇಲ್ಲ. ಹ್ಮ್. ನಮ್ಗೆ ಆ ಜವಾಬ್ದಾರಿಗಳಿಂದ ಕಳ್ಕೊತಾ ಇದೆ ಮನಸ್ಸು. ಹ್ಮ್. ಆ ಜವಾಬ್ದಾರಿನ ಬೆಲ್ಟಿಂದ ಕಳಚ್ಕೊಂಡ್ ಬರ್ತಾ ಇದೆ. ಹ್ಮ್. ಅಂದ್ರೆ ಆ ಏನ್ ಮಾಡ್ತಾ ಇದೀವಿ ಅನ್ನೋ ಬಗ್ಗೆ ಒಂದು ಶ್ರದ್ಧೆಯ ಒಂದು ಚಿಂತನೆ ಇಲ್ಲ ಈಗ. ಹ್ಮ್. ನಮ್ಗೆ ಧ್ಯಾನ ಅನ್ನೋದು ಕಣ್ಣಿಗೆ ಕಾಣಿಸ್ದೇ ಇರೋಂಥ ಒಂದು ಹ್ಮ್. ಕಾಸ್ಮಿಕ್ ಎನರ್ಜಿ. ಆ ಕಾಸ್ಮಿಕ್ ಎನರ್ಜಿ ನಾವು ಹಿಡಿಬೇಕು ಅಂದ್ರೆ ಇನ್ನೂ ಕಷ್ಟ ಆಗುತ್ತೆ, ಯಾಕಂದ್ರೆ ಯಾಂತ್ರಿಕತೆ ಅಭ್ಯಾಸ ಆಗ್ಬಿಟ್ಟಿದೆ. ಹ್ಮ್. ಸೊ ನಮ್ಮ ಮನಸ್ಸಿಗೆ ಇದು ಯಾಂತ್ರಿಕತೆ, ಇದು ಮಾಡಬಾರ್ದು. ಹ್ಮ್. ಅದು ಇಲ್ಲಿ ನಾನು ಕೂತಿದ್ದೀನಿ, ಇದು ಪ್ಯೂರ್ ಎನರ್ಜಿ ಇದೇನು ಅಂತ ನಾನು ನೋಡಕ್ ಬಂದಿದ್ದೀನಿ. ಹ್ಮ್. ಸೊ ಇಲ್ಲಿ ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು, ಹ್ಮ್. ಇನ್ಯಾರು ಅಲ್ಲ. ಸೊ ನಾ ಕೂತ್ಕೊಳ್ಳೋಣ. ನನಗಿರೋ ಒಂದು ಮೇನ್ ಇದು ಏನಪ್ಪ ಒಂದು ಶಕ್ತಿ ಅಂದ್ರೆ ನನ್ನ ಜೊತೆಗೆ ನಾನೊಂದು ಆನಂದದ ಮೆಟೀರಿಯಲ್ನ ಇಟ್ಕೊಂಡು ಹೋಗ್ಬೇಕು. ಹ್ಮ್. ಅದೇ ನನಗೊಂದು ಪಾಸ್ವರ್ಡ್ ಅಂತೀವೋ ಅದೇನು ಹೇಳಿ ಆ ಥರ ಏನೋ ಒಂದು ಅದೇ ನನಗೆ. ಅದನ್ನ ಹಿಡ್ಕೊಂಡು ಹೋದ್ರೆ ನಂಗೆ ಧ್ಯಾನದ ಬಾಗಿಲು ತೆಗಿಯೋದು. ಹ್ಮ್. ಸೊ ಈ ಆನಂದದ ಮೆಟ್ಟಿ ಇಷ್ಟಕ್ಕೆ ಮಾತ್ರ ಸೀಮಿತ ಮಾಡಿಕೊಂಡು 1 ನಿಮಿಷ ಕೂತ್ಕೋತಿರೋ 2 ನಿಮಿಷ ಕೂತ್ಕೋತಿರೋ. ನಮ್ಮ ಸರ್ಗೆ ಅವರು ಬಾಬಾಜಿ 2 ವರ್ಷ ಕೂರಿಸಿದ್ರಂತೆ. ಹ್ಮ್. ಧ್ಯಾನ ಹೇಳ್ಕೊಡಿ ಅಂದ್ರೆ ಬೈಟ್ ಬೈಟ್ ಅಂತ. ಅವ್ರು ಕೂತ್ಕೊ ಬೈಟ್ ಕರ್ ಕ್ಯಾ ಕರ್ನಾ ಬೈಟ್ ಬಸ್ ಹಿಂಗಂದ್ಬಿಟ್ಟು ಕೂರ್ಸೋರಂತೆ. 2 ವರ್ಷ ಸುಮ್ಮನೆ ಕೂತ್ಕೊಳ್ಳೋದು ಕಲ್ಸಿದಾರ ಅವ್ರಿಗೆ. ಹ್ಮ್. ಅಂದ್ರೆ ಮನಸ್ಸು ಅಷ್ಟು ಡೋಲಾಯಮಾನ ಆಗ್ತಾ ಇರುತ್ತೆ. ಹ್ಮ್. ಹಾಗಾಗಿ ಧ್ಯಾನದ ಬಗ್ಗೆ ನಾವು ಹೇಳುವಷ್ಟು ಸುಲಭದಲ್ಲಿ ನಾವು ಹಿಡಿಯಕ್ಕಾಗಲ್ಲ. ಖಂಡಿತ ಹೌದು. ಇಷ್ಟು ಟ್ರ್ಯಾಕ್ ನಾವು ಕೊಡ್ಬೋದು, ಈ ಒಂದು ಆ ಉಪಾಯಗಳನ್ನ ಕೊಡ್ಬೋದು. ಆದ್ರೆ ಆ ಉಪಾಯ ಹಿಡಿಯೋದಕ್ಕೆ ಅವ್ರವ್ರ ಮನಸ್ಸಿನಲ್ಲಿ ಅವರೇ ಒಂದು ಹ್ಮ್. ಬಿಗಿಯಾದ ನಿಲುವು ಮಾಡ್ಕೋಬೇಕು. ಮೇಡಮ್ ಎಷ್ಟು ಸೊಗಸಾಗಿ ಅರ್ಥ ಮಾಡಿಸಿದ್ರಿ ಅಂದ್ರೆ ಹ್ಮ್. ಅಂದ್ರೆ ಧ್ಯಾನಕ್ಕೆ ಹೇಗೆ ಕುತ್ಕೊಳ್ಬೇಕು, ಯಾವ ಸಿದ್ಧತೆ ಇರಬೇಕು, ಇವೆಲ್ಲವೂ ಆಯ್ತು. ಬಹುಶಃ ಧ್ಯಾನವನ್ನ ಮಾರ್ಗದರ್ಶನದ ಮೂಲಕ ಮಾಡ್ಕೊಂಡಾಗ ಹ್ಮ್. ಅಂದ್ರೆ ಇನ್ನು ಸುಲಲಿತವಾಗಿ ಮಾಡಬಹುದೇನೋ. ಅಂದ್ರೆ ಧ್ಯಾನಕ್ಕೆ ಒಂದು ಮಾರ್ಗದರ್ಶನ, ಹೌದು. ಧ್ಯಾನಕ್ಕೆ ಒಂದು ಗುರುವು ಮತ್ತು ಸರಿಯಾದ ರೀತಿಯಾದಂತಹ ಅರಿವು, ಇವು ಎಲ್ಲವೂ ಬೇಕಾಗತ್ತೇನೋ. ನನಗೆ ಅನ್ನಿಸ್ತಾ ಇದೆ ನೀವ್ಯಾಕೆ ಒಂದು ಕಾರ್ಯಾಗಾರವನ್ನೇ ಮಾಡಬಾರದು ಅಂತ. ತುಂಬಾ ಸಂತೋಷ ಸುಧಾ. ಕಾರ್ಯಾಗಾರ ಮಾಡೋದಂತೂ ಇನ್ನೂ ತುಂಬಾ ಸಂತೋಷದ ವಿಚಾರನೇ. ಮತ್ತೆ ಹೌದು, ಕಾರ್ಯಾಗಾರದಲ್ಲಿ ಧ್ಯಾನದ ಕುರಿತು ಅಂದ್ರೆ ಇನ್ನು ದೊಡ್ಡ ದೊಡ್ಡ ರೀತಿಯಲ್ಲಿ ಕಾರ್ಯಾಗಾರಗಳಲ್ಲಿ ಪಾಠಗಳು ಬೀಳತ್ತೆ, ಪ್ರಾಕ್ಟೀಸಸ್ಸು ಬೀಳತ್ತೆ. ಹ್ಮ್. ಆಗ ಅದು ಏನಾಗುತ್ತೆ, ಪ್ರತಿಯೊಬ್ಬರು ಅವರೊಳಗಡೆ ಏನೇನಿದೆ ಟ್ರೇಸ್ ಮಾಡ್ಕೊಂಡು ಹೋಗುವಂಥದ್ದು. ಹ್ಮ್. ಈ ಧ್ಯಾನದ ಕುರಿತು ಶಿಬಿರ ಅಂದ್ರೆ 2 ತರ ಇದೆ ಜನರಲ್ ಭಾವನೆ. ಧ್ಯಾನ ಏನ್ ಹೇಳ್ಕೊಡೋದು, ಕಣ್ಮುಚ್ಕೊಂಡು ಕೂತ್ಕೊಳ್ಳೋದಕ್ಕೆ ನಾವು ಯಾಕೆ ಹೋಗಿ ಕೂತ್ಕೊಂಡು ಕೇಳಬೇಕು, ನಮಗೆ ಗೊತ್ತಿದೆಯಲ್ಲ ಅನ್ನೋಂಥ ಒಂದು ವರ್ಗದವರು ಇದ್ದಾರೆ. ಅವರು ಒಂದು 20 ವರ್ಷ ಸಾಧನೆ ಮಾಡಿದ್ರು ಕೂಡ 1 ವರ್ಷದಲ್ಲಿ ಅವರಿಗೆ ಅದನ್ನ, ಇಲ್ಲಿ ಶಿಬಿರಕ್ಕೆ ಬಂದವರು 1 ವರ್ಷದಲ್ಲಿ ಸಾಧಿಸೋದನ್ನ ಅವ್ರು ಬಹಳ ವರ್ಷಗಳು ತಗೊಳತ್ತೆ. ಯಾಕಂದ್ರೆ ಅದು ಇದು ಅಂತಲ್ಲ, ಅಲ್ಲಿ ಟ್ರೇಸಸ್ನ ನಮಗೆ ಮಾಡಕ್ ಗೊತ್ತಾಗೋದಿಲ್ಲ. ಹಾಗಾಗಿ ಆ ಟ್ರೇಸ್ ಮಾಡಿ ಮಾಡಿ ನನ್ನನ್ನು ನಾನು ಟ್ರೇಸ್ ಮಾಡ್ಕೊಂಡು ಹೋಗಿ ನನ್ನನ್ನು ನಾನು ಏನು ಅಂತ ನನಗೆ ತಿಳ್ಕೊಂಡು ಹೋಗೋದಕ್ಕೆ ನಾನು ಈ ಶಿಬಿರ ಅಟೆಂಡ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಧಾರಾಳವಾಗಿ ವರ್ಕ್ಶಾಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ತುಂಬಾ ಸಂತೋಷ. ಯಾಕೆಂದ್ರೆ ನನಗೆ ಯಾವಾಗ್ಲೂ ನಮ್ಮ ವ್ಯೂವರ್ಸ್ಗೆ ಯಾಕೆಂದ್ರೆ ಭರವಸೆ ಅನ್ನೋದನ್ನ ನಾನು ಯಾವತ್ತು ಒಂದು ಕಮ್ಯುನಿಟಿ, ಅದೊಂದು ಕುಟುಂಬ ಇದ್ದ ಹಾಗೆ ಅಂತ ಹೇಳ್ತಾ ಇದ್ದೆ. ನಮಗ್ ಪ್ರತಿಯೊಬ್ಬರಿಗೂ ಬೇಕಾಗಿದೆ, ನಾವು ಎಲ್ಲಿ ಸಿಕ್ಕಾಕೊಂಡಿದೀವಿ, ನಮ್ಮಲ್ಲಿ ಬರ್ತಾ ಇರುವಂತಹ ನೆಗೆಟಿವಿಟಿ ಯಾವ ತರದ್ದು ಇದ್ರೆ ಅದನ್ನ ನಾವು ಸರಿಯಾಗಿ ಗುರುತಿಸ್ಕೊಳ್ಳೋದನ್ನ ಕಲ್ತ್ಕೊಂಡಾಗ ಬಹುಶಃ ಧ್ಯಾನದ ಆರಂಭದ ಚಿತ್ತಶುದ್ಧಿಗೆ ಇವೆಲ್ಲ ತುಂಬಾ ಸಹಾಯ ಆಗಬಹುದು ಅಂತ. ಚಿತ್ತಶುದ್ಧಿನೇ ಇಂಪಾರ್ಟೆಂಟು ಧ್ಯಾನಕ್ಕೆ. ಚಿತ್ತಶುದ್ಧಿ ಬಹಳ ಮುಖ್ಯವಾಗಿರುವಂಥದ್ದು. ಮತ್ತೆ ನಮಗೆ ನಮ್ಮ ಚಿತ್ತ ಎಲ್ಲಿದೆ, ನಿನ್ ಚಿತ್ತ, ನಮ್ಮಲ್ಲೆಲ್ಲ ಬೈಯೋರು, ಬುದ್ಧಿ ಎಲ್ಲಿಟ್ಟಿದೆ, ಚಿತ್ತ ಎಲ್ಲಿದೆ ಹೀಗೆ ಕೇಳೋರು. ಅಂದ್ರೆ ಒಂದ್ ಕಡೆ ಚಿತ್ತ, ಒಂದ್ ಕಡೆ ನಡ್ಕೊಂಡು ಹೋಗೋದು, ಈ ತರದ ಅಭ್ಯಾಸ ಆಗ್ಬಿಟ್ಟಿದೆ ನಮ್ಗೆ. ಅದನ್ನ ಧ್ಯಾನದ ಟ್ರ್ಯಾಕ್ ತರಬೇಕು ಅಂದ್ರೆ ಅದು ಒಂದು ಸಾಹಸನೇ ಆಗಿರುತ್ತೆ. ಖಂಡಿತ. ನಾವು ಮಂದಾರವಲ್ಲಿ ಮೇಡಮ್ ಅವರ ಜೊತೆಗೆ ಇದನ್ನ ಧ್ಯಾನದ ಕುರಿತು ಕಾರ್ಯಾಗಾರ ಅಂತ ಹೇಳ್ಬಿಟ್ರೆ ಯಾವುದೋ ಒಂದು ಸೀಮಿತವಾದ ಚೌಕಟ್ಟಲ್ಲಿ ಅದನ್ನ ನೋಡ್ದಂಗಾಗತ್ತೆ. ಅದು ಖಂಡಿತ ಅಷ್ಟು ಮಾತ್ರ ಅಲ್ಲ, ನಮಗೆ ಒಂದು ಖಚಿತ ನಿಲುವನ್ನು, ಸಮರ್ಪಕವಾದ ದೃಷ್ಟಿಕೋನವನ್ನು ನೀಡುವಂತಹ ಧ್ಯಾನದ ಶಿಬಿರ ಅನ್ನೋದು ಒಂದು ರಾಜಯೋಗವೇ ಆಗಬಹುದಾ? ರಾಜಯೋಗ ಅಂತ ಬಹಳ ಸುಲಭವಾಗಿ ಕರಿಬಹುದು. ಯಾಕೆಂದ್ರೆ ಫೈನಲಿ ನಾವು ಒಂದು ರಾಯಲ್ ವೇ ಆಫ್ ಲಿವಿಂಗ್ ಅಂತ ನಾನು ಕರೀತೀನಿ. ಯಾಕೆಂದ್ರೆ ನಮ್ಮ ಆಲೋಚನೆಗಳಿಗೆ ಒಂದು ಕೆಳಸ್ತರದಿಂದ ನನ್ನ ಆಲೋಚನೆ ಮೇಲೆ ಏಳಬೇಕು ಅಂತಂದ್ರೆ ನನಗೆ ಆ ಎದ್ದು ಬಂದು ನಿಂತಾಗ್ಲೇ ನನಗೆ ಗೊತ್ತಾಗೋದು ರಾಜಪಥ ಅಂದ್ರೆ ಏನು ಅಂತ. ಅಲ್ಲಿವರೆಗೂ ನನ್ನ ಪ್ರತಿಯೊಂದು, ಈಗ ರೈಟ್ ವಿಷನ್ ಅಂತೀವಿ, ರೈಟ್ ಪರ್ಸೆಪ್ಷನ್ ಅಂತೀವಿ, ರೈಟ್ ಆಕ್ಷನ್ಸ್ ಅಂತೀವಿ, ಗೊತ್ತಾಗುತ್ತೆ ಇದು ಸರಿಯಾಗಿರೋದಲ್ಲ, ಇದು ದಿಸ್ ಇಸ್ ನಾಟ್ ದಿ ವೇ ಅಂತ
ಗೊತ್ತಿರುತ್ತೆ. ಮತ್ತೆ ನಮ್ಮ ಎಕ್ಸ್ಪ್ರೆಷನ್ಸ್, ನಾವು ನಮ್ಮ ಎಕ್ಸ್ಪ್ರೆಷನ್ಸ್ನ ಯಾರ ಜೊತೆ ನಾವು ಹೋಲಿಸ್ಕೊತೀವಿ, ನಮ್ಮ ಗುರುಗಳು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾರೆ, ನಮ್ಮ ಗುರುಗಳು ಇದನ್ನೆಲ್ಲ ಹೇಗೆ ಪರ್ಸೀವ್ ಮಾಡ್ತಾರೆ, ಸೊ ನಾನ್ ಹೇಗ್ ಮಾಡ್ಬೇಕು, ನನ್ನ ತಪ್ಪೇನಿದೆ, ಹೀಗೆ ತುಂಬಾ ನಮ್ಮೊಳಗಡೆನೆ ಕರೆಕ್ಷನ್ಸ್ ಆಗ್ತಾ ಒಂದ್ ಹಂತಕ್ಕೆ ಇದು ರಾಜಯೋಗನೇ. ನಾವು ಅಂತಹ ಒಂದು ಪಥದಲ್ಲಿ ನಾವು ಕೂಡ ಹೊರಟ್ಬಿಡ್ತೀವಿ. ಇದನ್ನ ನಾನು ಪರಿವರ್ತನೆಯ ರಾಜಯೋಗ ಅಂತ ಕರಿತೀನಿ. ಯಾಕೆಂದ್ರೆ ನಾವು ಭರವಸೆಯಲ್ಲಿ ಅನ್ಕೊಂಡಿರೋದೇ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಯಾಕೆಂದ್ರೆ ಬದುಕು ಬದಲಾಗದ ಹೊರತು ಇನ್ಯಾವುದೇ ರೀತಿಯಾದಂತಹ ಸುಧಾರಣೆ ನಮ್ಮ ಜೀವನದಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಿವರ್ತನೆಯ ರಾಜಯೋಗದ ಕಾರ್ಯಾಗಾರದ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಗಳನ್ನ ನಿಮ್ಗೆ ಕೊಡ್ತಾ ಇರ್ತೀವಿ. ಕಾರ್ಯಾಗಾರಗಳಿಗಾಗಿ ಸಂಪರ್ಕಿಸಿ ಅಂತ ಈಗಾಗಲೇ ನಮ್ಮ ವಿಡಿಯೋಗಳಲ್ಲಿ ಫೋನ್ ನಂಬರ್ಗಳನ್ನು ಹಾಕ್ತಾ ಇದ್ದೀವಿ. ತಾವು ದಯವಿಟ್ಟು ನೋಟ್ ಮಾಡ್ಕೊಂಡಿರಬಹುದು ಮತ್ತು ಸಂಪರ್ಕ ಕೂಡ ಮಾಡಿ ಯಾವ ಡೇಟು ಏನು ಎಲ್ಲವನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ತಿಳಿಸೋಣ.